ಹಲೋ ಮಕ್ಕಳೇ! ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರ ಹಾಗೂ ಕರ್ನಾಟಕದಲ್ಲಿ ಓದ್ತಿರುವ ಎಲ್ಲ ಮಕ್ಕಳಿಗೂ ವೇದಾಂತ ಕರ್ನಾಟಕ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಫಿಸಿಕ್ಸ್ ಮಾಸ್ಟರ್ ಟೀಚರ್. ಈ ಒಂದು ವಿಡಿಯೋನಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆಂಡ್ ಕೆಪಾಸಿಟನ್ಸ್ ಅನ್ನೋ ಒಂದು ಚಾಪ್ಟರ್‌ನ ನ್ಯೂಮರಿಕಲ್ಸ್‌ನ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ದ ಟಾಪಿಕ್ ಈಸ್ ನ್ಯೂಮರಿಕಲ್ಸ್ ಬೇಸ್ಡ್ ಆನ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆಂಡ್ ಕೆಪಾಸಿಟನ್ಸ್. ಸೊ ಅಂಡ್ ಈ ಒಂದು ಟಾಪಿಕ್ ಅಲ್ಲಿ ನಾವು ಸಾಲ್ವ್ ಮಾಡುವಂತಹ ಕ್ವಶನ್ಸ್ 2 ಆರ್ 3 ಮಾರ್ಕ್ಸ್ ವೈಟೇಜ್ ಅನ್ನು ತಗೊಂಡಿರುತ್ತೆ. ಓಕೆ, ಸೊ 2 ಆರ್ 3 ಮಾರ್ಕ್ಸ್. ಫೈನ್. ಸೊ ಆಸ್ ಯೂಶುವಲ್ ಪ್ರೀವಿಯಸ್ ಸೆಷನ್ ಅಲ್ಲಿ ನಾನು ಹೇಳ್ದಂಗೆ ರೆಫರೆನ್ಸ್ ಎಲ್ಲಿಂದ ಮಾಡಿದ್ವಿ ಅಂದ್ರೆ ಪಿ ಯು ಬೋರ್ಡ್ ವೆಬ್ಸೈಟ್. ಸೊ ಪಿ ಯು ಬೋರ್ಡ್ ವೆಬ್ಸೈಟ್. ಓಕೆ, ಸೊ ಇನ್ ದಟ್ ಐ ಟುಕ್ ದ ಕ್ವಶನ್ ಬ್ಯಾಂಕ್. ಓಕೆ, ಸೊ ಕ್ವಶನ್ ಬ್ಯಾಂಕ್ ಅಲ್ಲಿ ಬರುವಂತಹ ಕ್ವಶನ್ಸ್ ಅನ್ನ ರೆಫರ್ ಮಾಡಿರೋದು. ಓಕೆ, ಸೊ ದ ಲೆವೆಲ್ ವಿಲ್ ಬಿ ಫಾರ್ KCET, ಕರ್ನಾಟಕ ಸಿಇಟಿ ಆರ್ ಬೋರ್ಡ್ ಎಕ್ಸಾಮ್. ಪಿ ಯು ಬೋರ್ಡ್ ಎಕ್ಸಾಮಿಗೆ ಈ ಒಂದು ಕ್ವಶನ್ಸ್ ಆ ಒಂದು ಲೆವೆಲ್ ಅಲ್ಲಿ ಈ ಕ್ವಶನ್ಸ್ ಇರುತ್ತೆ. ಡಿಫಿಕಲ್ಟಿ ವಿಲ್ ಬಿ ಈಸಿ. ಓಕೆ, ಸೊ ಡಿಫಿಕಲ್ಟಿ ಲೆವೆಲ್ ವಿಲ್ ಬಿ ಈಸಿ ಅಂಡ್ ಮಾಡರೇಟ್. ಓಕೆ, ಫೈನ್. ಸೊ ತುಂಬಾ ಈಸಿ ಆಗಿರುತ್ತೆ ಕ್ವಶನ್ಸ್. ನಿಮ್ಮ ಯೂನಿಟ್ ಟೆಸ್ಟು, ಫಸ್ಟ್ ಇಂಟರ್ನಲ್ಸು ಅಥವಾ ಮಿಡ್ ಟರ್ಮ್ ಎಕ್ಸಾಮ್ಸು ಈ ಒಂದು ರಿಲೇಟೆಡ್ ಎಕ್ಸಾಮ್ಸ್ಗೆ ಈ ಕ್ವಶನ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಟಿಲ್ ದ ಎಂಡ್ ನೀವು ಈ ವಿಡಿಯೋನ ನೋಡಿ, ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ನಿಮ್ಮ ಫ್ರೆಂಡ್ಸಿಗೆ ಈ ಒಂದು ಚಾನಲ್ನ ಶೇರ್ ಮಾಡಿ. ನಿಮಗೆ ಅಟ್ ದ ಎಂಡ್ ಆಫ್ ದ ವಿಡಿಯೋ ಈ ಒಂದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಅಂತ ಕೇಳ್ತಾ, ನಾವು ಲೆಟ್ ಅಸ್ ಎಂಟರ್ ಇನ್ ಟು ದ ಕ್ವಶನ್. ಓಕೆ, ಸೊ ಅಕಾರ್ಡಿಂಗ್ ಟು ದ ಕ್ವಶನ್ ಬ್ಯಾಂಕ್, ದಿಸ್ ಇಸ್ ದ 17th ಕ್ವಶನ್ ಇನ್ ದ ಕ್ವಶನ್ ಬ್ಯಾಂಕ್, ದ ನ್ಯೂಮರಿಕಲ್. ಏನಿದೆ ಕ್ವಶನ್ ನೋಡ್ತಾ ಹೋಗೋಣ. ಫೈಂಡ್ ದ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ಎ ಚಾರ್ಜ್ ಆಫ್ 4 into 10 to the power of -9 ಕೂಲಮ್ ಲೊಕೇಟೆಡ್ 9 ಸೆಂಟಿಮೀಟರ್ ಅವೇ ಫ್ರಮ್ ಇಟ್. ಓಕೆ, ಸೊ ಅಂದ್ರೆ ಏನರ್ಥ? ಒಂದು ಚಾರ್ಜ್ ಇದೆ. ಲೆಟ್ ಅಸ್ ಕನ್ಸಿಡರ್ ದಟ್ ಚಾರ್ಜ್ ಹಿಯರ್. ಓಕೆ, ಸೊ ದ ಚಾರ್ಜ್, ಲೆಟ್ ಮಿ ಟೇಕ್ ದಟ್ ಆಸ್ Q. ಓಕೆ, ವಿ ನೀಡ್ ಟು ಫೈಂಡ್ ಔಟ್ ಅಟ್ ಸಮ್ ಪಾಯಿಂಟ್, ದಟ್ ಪಾಯಿಂಟ್. ಓಕೆ, ಸೊ ಆ ಪಾಯಿಂಟ್ ನಾನು O ಅಂತ ತಗೊಳ್ತೀನಿ. ಆ ಪಾಯಿಂಟ್ಗೂ ಇಲ್ಲಿಗೂ ಏನ್ ಡಿಸ್ಟೆನ್ಸ್ ಇದೆ ಅಂತ ಹೇಳಿದ್ರೆ, ಓಕೆ, ಸೊ ಲೆಟ್ ಮಿ ರೈಟ್ ಸ್ಟ್ರೈಟ್ ಲೈನ್. ಓಕೆ, ಸೊ ಎಷ್ಟು ಡಿಸ್ಟೆನ್ಸ್ ಇದೆ? 9 ಸೆಂಟಿಮೀಟರ್ ಇದೆ. ಈ ಒಂದು ಪಾಯಿಂಟ್ ಅಲ್ಲಿ ನನಗೆ ಪೊಟೆನ್ಷಿಯಲ್ ಎಷ್ಟು, ವಿ ಎಷ್ಟು ಅಂತ ನಾನು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ವಿ ನೋ ದಟ್ ದ ವ್ಯಾಲ್ಯೂ ಆಫ್ Q is what? 4 into 10 to the power of -9 ಕೂಲಮ್. ಓಕೆ, ಅಂಡ್ ದ ಡಿಸ್ಟೆನ್ಸ್ R is equal to, ಓಕೆ, ಸೊ 9 ಸೆಂಟಿಮೀಟರ್ ಇದೆ. ಸೊ ಮೀಟರ್ ಕನ್ವರ್ಟ್ ಮಾಡ್ತೀನಿ. 9 into 10 to the power of 2 meter. You need to calculate potential. We know the formula. You must know the formula. K into Q divided by R ಅಂತ ಹೇಳಿ. What is the value of K? That is Coulomb's constant, 9 into 10 to the power of 9. And you know that value of Q is what? 4 into 10 to the power of -9. Okay, and the value of R is ಅಲ್ಲೇ ಕೊಟ್ಟಿದ್ದಾರೆ, that is 9 into 10 to the power of -2. See, -9 plus 9 gets cancelled. 9 and here 9 gets cancelled. ಏನು ಉಳಿಯುತ್ತೆ? 4 into 10 to the power of 2 ಮೇಲೊಗಡೆ -2 ಮೇಲೆ ಹೋದ್ರೆ +2 ಆಗುತ್ತೆ, which is nothing but 400 volts. ವೆರಿ ಸಿಂಪಲ್ ಕ್ವಶನ್. ಓಕೆ, ಸೊ ಇಷ್ಟು ಈಸಿ ಕ್ವಶನ್ಸು ಕೇಳೋಲ್ಲ, ಬಟ್ ಪ್ರಾಕ್ಟೀಸ್, ಸ್ಟಾರ್ಟಿಂಗ್ ಕ್ವಶನ್ಸ್ ಅಲ್ವಾ, ಪ್ರಾಕ್ಟೀಸ್ ಕ್ವಶನ್ಸ್ ಆಗಿ ತಗೊಳ್ಳೋಣ. ಓಕೆ, ಎಸ್, ಫೈನ್. ನೌ ಲೆಟ್ ಅಸ್ ಮೂವ್ ಟು ದ ಸೆಕೆಂಡ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದ್ರೆ ಏನಿದೆ? an electric dipole is placed in a uniform electric field with a dipole moment vector perpendicular to the external electric field. Yes, find the work required to turn the dipole as to align the dipole moment vector anti-parallel to the electric field. Okay, so dipole moment ಕೊಟ್ಟಿದ್ದಾರೆ ಅವರೇ. So the dipole moment is equal to 6 microcoulomb meter and external electric field E is equal to 10 to the power of 6 volt per meter. ಓಕೆ, ಸೊ ತುಂಬಾ ಸಿಂಪಲ್ ಇದೆ. ಓಕೆ, ಸೊ ಜಸ್ಟ್ ಡಯಾಗ್ರಾಮೆಟಿಕಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಓಕೆ, ಎಸ್, ಸೊ ದೇರ್ ಈಸ್ ಎ ಎಲೆಕ್ಟ್ರಿಕ್ ಫೀಲ್ಡ್, ಈ ರೀತಿ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಒಂದು ಡೈಪೋಲ್ ಮೂಮೆಂಟ್ ನ ಇಟ್ಟಿದ್ದಾರೆ. ಓಕೆ, ಲೆಟ್ ಮೀ ಡ್ರಾ ದ ಡೈಪೋಲ್ ಮೂಮೆಂಟ್ ಇನ್. ಸೊ ಡೈಪೋಲ್ ಮೂಮೆಂಟ್ ಹೇಗೆ ಇಟ್ಟಿದ್ದಾರೆ ಅಂದ್ರೆ, ಫಸ್ಟ್ ಆ ಡೈಪೋಲ್ ಮೂಮೆಂಟ್ ಪರ್ಪೆಂಡಿಕ್ಯುಲರ್ ಆಗಿದೆ ಈ ತರ. ಸೊ ದ ಆಂಗಲ್, ದಟ್ ಮೀನ್ಸ್ ನೆಗೆಟಿವ್ ಟು ಪಾಸಿಟಿವ್. ಓಕೆ, ಸೊ ಇಲ್ಲಿ ನೆಗೆಟಿವ್ ಬರೀತೀನಿ, ನೆಗೆಟಿವ್ ಚಾರ್ಜ್, ಇಲ್ಲಿ ಪಾಸಿಟಿವ್. ಡೈರೆಕ್ಷನ್ ಆಫ್ ದ ಡೈಪೋಲ್ ವಿಲ್ ಬಿ ನೆಗೆಟಿವ್ ಟು ಪಾಸಿಟಿವ್. ಇದು ಡೈಪೋಲ್ ಮೂಮೆಂಟ್ ಡೈರೆಕ್ಷನ್. ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್. ಇದು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್, ಇದು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್, ಇದು ಡೈಪೋಲ್ ಮೂಮೆಂಟ್ ಡೈರೆಕ್ಷನ್. ಓಕೆ,
ಸೊ ಅಂದ್ರೆ ಎರಡು ಕೇಸ್ ಬರುತ್ತೆ ಇಲ್ಲಿ. ಓಕೆ, ಸೊ ಲೆಟ್ ಮಿ ರೈಟ್ ದಟ್. ಹಿಯರ್ ಟೂ ಕೇಸಸ್ ವಿಲ್ ಕಮ್. ಕೇಸ್ 1 ಆಯ್ತಾ. ಕೇಸ್ 1 ಅಲ್ಲಿ ಆಂಗಲ್ ಎಷ್ಟಾಗುತ್ತೆ, ದಟ್ ಥೀಟಾ ಬಿಟ್ವೀನ್ ಡೈಪೋಲ್ ಮೂಮೆಂಟ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್, ದಟ್ ಈಸ್ 90 ಡಿಗ್ರಿ. ಓಕೆ, ಸೊ ಕೇಸ್ 2 ಓಕೆ, ಸೊ ಕೇಸ್ 2 ಅಲ್ಲಿ ಆಂಗಲ್ ಎಷ್ಟಾಗುತ್ತೆ, ಅವ್ರು ಹೇಳ್ತಿದ್ರೆ ನಾವು ಸ್ವಲ್ಪ ವಿ ಹ್ಯಾವ್ ಟು ಅಪ್ಲೈ ಅಮೌಂಟ್ ಆಫ್ ವರ್ಕ್. ಎಷ್ಟು ಅಮೌಂಟ್ ಆಫ್ ವರ್ಕ್ ಮಾಡಬೇಕು, ಏನಕ್ಕೆ ವರ್ಕ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಟು ಅಲೈನ್ ದಿಸ್ ಡೈಪೋಲ್ ಮೂಮೆಂಟ್ ಇನ್ ಸಚ್ ಅ ವೇ ದಟ್ ನೆಕ್ಸ್ಟ್ ಡೈಪೋಲ್ ಮೂಮೆಂಟ್ ಆಂಟಿ ಪ್ಯಾರಲಲ್ ಆಗಬೇಕು. ಅಂದ್ರೆ ಇದು ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಡೈಪೋಲ್ ಮೂಮೆಂಟ್ ಈ ಡೈರೆಕ್ಷನ್ ಅಲ್ಲಿ ಬರಬೇಕು. ಓಕೆ, ಸೊ ದಟ್ ಮೀನ್ಸ್ ಇಲ್ಲಿಂದ ಈ ರೀತಿ ಅಲೈನ್ ಆಗಬೇಕು, ಇಲ್ಲಿಂದ ಈ ರೀತಿ ಅಲೈನ್ ಆಗಬೇಕು. ಓಕೆ, ಎಸ್. ಸೊ ದಟ್ ಮೀನ್ಸ್ ಇಲ್ಲಿ ನೆಗೆಟಿವ್ ಚಾರ್ಜ್ ಇಲ್ಲಿಗೆ ಬರಬೇಕು, ಪಾಸಿಟಿವ್ ಚಾರ್ಜ್ ಇಲ್ಲಿಗೆ ಬರಬೇಕು. ಈ ರೀತಿ ಅಲೈನ್ ಮಾಡಿದ್ರೆ ಏನಾಗುತ್ತೆ, ಆಂಗಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲೇ ಇದೆ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್ ಏನಾಯ್ತು, 180 ಡಿಗ್ರಿ. ಸೊ ದೇರ್ ಫೋರ್ ಥೀಟಾ ಇಸ್ ಈಕ್ವಲ್ ಟು 180 ಡಿಗ್ರಿ. ಹೌದಾ, ಎಸ್. ಸೊ ನಾವು ವಿ ನೋ ದಟ್ ಪ್ರೀವಿಯಸ್ಲಿ ಕೇಸ್ 1 ಅಲ್ಲಿ ಡೈಪೋಲ್ ಮೂಮೆಂಟ್ 90 ಡಿಗ್ರಿ ಇಟ್ಟಾಗ ಇಟ್ ಅಟೈನ್ಸ್ ಇಟ್ಸ್ ಓನ್ ಎನರ್ಜಿ ವಿಚ್ ಇಸ್ ಕಾಲ್ಡ್ ಆಸ್ ಪೊಟೆನ್ಷಿಯಲ್ ಎನರ್ಜಿ. And that potential energy is given by minus PE sin theta. Okay, it is a cross product of dipole moment and the electric field vector. So hagagi the magnitude will be minus PE sin theta. Okay, so here also, okay, here also U is equal to ಏನಾಗುತ್ತೆ, okay, U ಏನಾಗುತ್ತೆ, U is equal to minus PE sin theta. ಕರೆಕ್ಟಾ. ಸೊ ಪ್ರೀವಿಯಸ್ ಕೇಸಲ್ಲಿ U1 ಅಂತ ತಗೊಳ್ಳೋಣ, ಈ ಕೇಸಲ್ಲಿ ಬರೋ ಪೊಟೆನ್ಷಿಯಲ್ನ U2 ಅಂತ ತಗೊಳ್ಳೋಣ. ಓಕೆ, ಎಸ್. ಸೊ ವಿ ನೀಡ್ ಟು ಫೈಂಡ್ ಔಟ್ ದ ವರ್ಕ್ ಈಸ್ ಈಕ್ವಲ್ ಟು ವಾಟ್, U2 ಮೈನಸ್ U1. ಹೌದಾ, ಅಂದ್ರೆ ಈ ಒಂದು ಮುಂಚೆ ಇದ್ದ ಪೊಟೆನ್ಷಿಯಲ್ ಮತ್ತೆ ಈಗ ಬರುವಂತಹ ಪೊಟೆನ್ಷಿಯಲ್ ಇಸ್ ನಥಿಂಗ್ ಬಟ್ ಬೋತ್ ಆರ್ ಎನರ್ಜಿ. ದಟ್ಸ್ ಇಟ್. ಓಕೆ, ಈಗ ಬರುವಂತಹ ಪೊಟೆನ್ಷಿಯಲ್ ನ ಮೈನಸ್ ಮಾಡಿದ್ರೆ ಎಷ್ಟು ಅಮೌಂಟ್ ಆಫ್ ವರ್ಕ್ ಆಗುತ್ತೆ ಅಷ್ಟೇ. ಸೊ U1 is equal to ಏನಾಗುತ್ತೆ, P sin theta. Theta is what, 90 degree. So sin 90 is what, 0. See, this whole term will become 0. So therefore U2 ಏನಾಗುತ್ತೆ, okay, minus PE, okay, sin theta. Sin theta is nothing but what, minus sin 180. Okay, so sin 180 in the sense it is nothing but, yes, it is ಎಷ್ಟಾಗುತ್ತೆ, that is minus 1. Minus into minus ಅಂದ್ರೆ ಎಷ್ಟಾಯ್ತು, plus 1. Okay, so plus 1 ನಮಗೆ ವ್ಯಾಲ್ಯೂ ಬರುತ್ತೆ. ಓಕೆ, ಲೆಟ್ ಮಿ ರೈಟ್ ಇನ್ ಟರ್ಮ್ಸ್ ಆಫ್ ವಾಟ್, ಜೌಲ್ಸ್. ಸೊ U2 ವ್ಯಾಲ್ಯೂ ಇಸ್ ವಾಟ್, ಪ್ಲಸ್ 1 ಮೈನಸ್ U1 ವ್ಯಾಲ್ಯೂ ಇಸ್ ವಾಟ್, 0. ಓಕೆ, U1 ವ್ಯಾಲ್ಯೂ ಇಸ್ ವಾಟ್, 0. ಓಕೆ, ಫೈನ್. ನಾನು ಅಲ್ಲಿ ಪಿ ವ್ಯಾಲ್ಯೂನೇ ಬಿಟ್ಬಿಟ್ಟಿದ್ದೀನಿ. ಲೆಟ್ ಮಿ ರೈಟ್ ಒನ್ಸ್ ಅಗೇನ್. ಸೊ ಇಲ್ಲಿ ಐ ಹ್ಯಾವ್ ಟು ರೈಟ್ ದಿಸ್ ಪಿ ವ್ಯಾಲ್ಯೂ ಅಲ್ವಾ. ಓಕೆ, ಜಸ್ಟ್ ಸೈನ್ 180 ಬರೆದ್ಬಿಟ್ಟಿದ್ದೀನಿ. ಸೊ ಮೈನಸ್ ಪಿ ಇನ್ ದ ಸೆನ್ಸ್ ವಾಟ್, ದ ವ್ಯಾಲ್ಯೂ ಆಫ್ ಪಿ ಇಸ್ 6 into 10 to the power of minus 6, and E is what, that is 10 to the power of minus 6, 10 to the power of minus 6 into minus 1. Correct? Okay, minus into minus is plus. So ಅವಾಗ ಏನಾಗುತ್ತೆ, 6 into 10 to the power of minus 6 into 10 to the power of plus 6. Okay, so 10 to the power of plus 6. Electric field is plus 6 ಇದು. So ಹಾಗಾಗಿ see here, electric field is plus 6. So ಹಾಗಾಗಿ ಈ plus 6 minus 6 gets cancelled. What will remain? 6 joules will remain. ಈ 6 joules ನ ಇಲ್ಲಿಗೆ ಬರ್ಕೊಳ್ಳೋಣ. ಈ 6 joules ನ ಇಲ್ಲಿಗೆ ಬರ್ಕೊಳ್ಳೋಣ. So 6 minus UN is what, 0. So which gives us what, 6 joules. The amount of work done is what, 6. Okay, I hope you understood. So previously minus 1 ಅನ್ನು ಅಷ್ಟೇ ಬರ್ಕೊಬಿಟ್ಟಿದೆ, ಪಿ ಬರೆದಿರಲಿಲ್ಲ. ಸೊ ಈಗ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ we have ಆನ್ಸರ್ನ ನಾವು ತಂದಿದ್ದೀವಿ. ಓಕೆ, ಸೊ ದಿಸ್ ಇಸ್ ವಾಟ್ ದ ಆನ್ಸರ್. ಐ ಹೋಪ್ ಯು ಅಂಡರ್ಸ್ಟುಡ್. ಓಕೆ, ಫೈನ್. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಬರೋಣ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ದ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಈಸ್ 10 ವೋಲ್ಟ್. ಅಂದ್ರೆ ಪೊಟೆನ್ಷಿಯಲ್ ಕೊಟ್ಟಿದ್ದಾರೆ ಒಂದು ಪಾಯಿಂಟ್ ಅಲ್ಲಿ ವಿಚ್ ಇಸ್ 10 ವೋಲ್ಟ್ ಅಂತ ಹೇಳಿ. ದೆನ್ ಫೈಂಡ್ ದ ವರ್ಕ್ ಡನ್ ಟು ರಿಕ್ವೈರ್ ಟು ಮೂವ್ ಎ ಚಾರ್ಜ್ ಆಫ್ 20 ಮೈಕ್ರೋ ಫ್ರಮ್ ಇನ್ಫಿನಿಟಿ ಟು ದಟ್ ಪಾಯಿಂಟ್. ಓಕೆ, ಸೊ ದ ಚಾರ್ಜ್ ವ್ಯಾಲ್ಯೂ ಇಸ್ ವಾಟ್, 20 into 10 to the power of minus 6 coulomb. So we need to find out the work. Okay, so 10th standard concept ಇದು. V is equal to W by Q ಓದಿರ್ತೀರಾ ಇದನ್ನ. So we need to find out work is equal to ಏನಾಗುತ್ತೆ, V into Q. Okay, so V value ಎಷ್ಟಿದೆ, that is 10. Okay, and Q value ಎಷ್ಟಿದೆ, 20 into 10 to the power of minus 6. So 20 into 10 ಅಂದ್ರೆ 200 micro. Okay, so it has to come joules, it should not be micro coulomb. ಯಾಕಂದ್ರೆ ವರ್ಕ್ ಕೇಳ್ತಾ ಇದ್ರೆ there may be some printing mistake ಆಗಿರ್ಬೋದು ಕ್ವಶನ್ ಬ್ಯಾಂಕ್ ಅಲ್ಲಿ. So it has to be micro joules. ಆಯ್ತಾ, ಅಥವಾ ಯು ಕ್ಯಾನ್ ರೈಟ್ as 0.2 milli joules ಅಂತಾನೂ ಬರೀಬಹುದು. ಓಕೆ, ಎಸ್, ದಿಸ್ ಇಸ್ ವಾಟ್ ದ ಆನ್ಸರ್. ದರ್ ಇಸ್ ಸಮ್ ವಾಟ್ ಪ್ರಿಂಟಿಂಗ್ ಮಿಸ್ಟೇಕ್ ಅನ್ಸುತ್ತೆ ಅಥವಾ ಟೈಪಿಂಗ್ ಮಿಸ್ಟೇಕ್. ಇಟ್ಸ್ ಓಕೆ, ಫೈನ್, ನೋ ವರೀಸ್. ನಾವು ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಆಯ್ತಾ, ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. 19th ಕ್ವಶನ್. ಸೊ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್
with air between the plates is 18 microfarad. When air is replaced by the dielectric constant, dielectric slab, the capacitance become 54 picofarad. Okay, so it is picofarad. And find the dielectric constant of the slab. Andre, okay, so ಇದು ಪ್ರೀವಿಯಸ್ ಎಕ್ಸಸೈಸ್ ಕ್ವಶನ್ಸ್ ಅಲ್ಲಿ ಯಾರು ನೋಡಿರ್ತೀರೋ ಅವ್ರಿಗೆ ನಿಮಗೆ ಗೊತ್ತಿರುತ್ತೆ. ನಾವು ಒಂದು ಕ್ವಶನ್ ಸಾಲ್ವ್ ಮಾಡಿದ್ವಿ. ಅಂದ್ರೆ ಎರಡು ಚಾರ್ಜ್ ಇರುತ್ತೆ, ಎಂಟಿ ಸ್ಪೇಸ್ ಅಲ್ಲಿ ಇಟ್ಟಾಗ, ಓಕೆ, ಸೊ ದ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಸಮಥಿಂಗ್, ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಸಮ್ ವ್ಯಾಲ್ಯೂ, ಅಂಡ್ ಅದ್ರ ಮಧ್ಯೆ ಯಾವುದೋ ಒಂದು ಡೈಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಹಾಕ್ತಾರೆ. ಸೊ ನೆಕ್ಸ್ಟ್ ಆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಇ ಡ್ಯಾಶ್, ವಿಚ್ ಇಸ್ ನಥಿಂಗ್ ಬಟ್ ಪ್ರೀವಿಯಸ್ ಏನಿತ್ತು ಇ ಡಿವೈಡೆಡ್ ಬೈ ಕೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಪ್ರೀವಿಯಸ್ ಒಂದು ಸೆಷನ್ ವಿಡಿಯೋಸ್ ನಲ್ಲಿ. ಸೊ ಅದ್ರಲ್ಲಿ ನೋಡಿ ನಿಮಗೆ ಅದು ಗೊತ್ತಾಗುತ್ತೆ. ಸೊ ಅಲ್ಲೇನಾಗುತ್ತೆ, ಕೆ ಇಸ್ ಕಾಲ್ಡ್ ಆಸ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಗುತ್ತೆ, ಕೆ ಇಸ್ ಕಾಲ್ಡ್ ಆಸ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಬಟ್ ಇಲ್ಲೇನ್ ಹೇಳ್ತಿದ್ದಾರೆ, ದರ್ ಇಸ್ ಎ, ಲೆಟ್ ಮಿ ರಬ್ ದಿಸ್ ಒನ್. ಓಕೆ, ಎಸ್, ಫೈನ್. ಸೊ ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇಟ್ಟಿದ್ದಾರೆ. ದರ್ ಇಸ್ ಎ ಕೆಪಾಸಿಟರ್ ಲೈಕ್ ದಿಸ್, ಆಯ್ತಾ. ಸೊ ಹಿಯರ್ ದ ವ್ಯಾಲ್ಯೂ ಆಫ್ ಕೆಪಾಸಿಟೆನ್ಸ್ ಈಸ್ ಈಕ್ವಲ್ ಟು ವಾಟ್, 18 ಪಿಕೋಫ್ಯಾರಡ್ ಇದೆ. ಅದೇ ಕೆಪಾಸಿಟರ್ಗೆ ನೆಕ್ಸ್ಟ್ ಏನ್ ಮಾಡಿದ್ದಾರೆ, ಮಧ್ಯದಲ್ಲಿ ಒಂದು ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಇಟ್ಟಿದ್ದಾರೆ, ಡೈಎಲೆಕ್ಟ್ರಿಕ್ ಸ್ಲಾಬ್. ಸೊ ದೆನ್ ದ ಕೆಪಾಸಿಟೆನ್ಸ್ ಸಿ ಡ್ಯಾಶ್ ವಿಲ್ ಬಿಕಮ್ ವಾಟ್, 18, sorry, not 18, it is 54 picofarad, or 54 picofarad. So now we have to find out that constant. Okay, so that constant, first C is equal to 18 picofarad and C dash is equal to 54 picofarad, and now we need to find out that constant. Okay, so that constant is given by, C dash is equal to C into K. So therefore K is equal to C dash by C. This is the formula. Okay, so yes, so C dash 54 divided by 18 picofarad, same unit irodrinda adu cancel agutte, 18 ones are 18 threes. So hence the constant will become what, 3. The constant will become what, 3. This is the what answer, this is what the formula. Okay, idella derivation concept alli explain ಮಾಡ್ತೀನಿ ಹೇಗೆ ಬಂತು ಅನ್ನೋದನ್ನ. Okay, so I hope you understood the 20th question. Now let us move to the next question, 21st. Yes, next question ಏನಿದೆ, question number 21. So question number 21 ಅಲ್ಲಿ a 600 picofarad capacitor is charged by a 200 volt supply, is then disconnected from the supply and is connected to another uncharged 600 picofarad capacitor. Find the common potential difference. Okay, so this is very simple question. And okay, ಒಂದು ಪಾಯಿಂಟ್ ನ ಇಲ್ಲಿ ಅಸಂಪ್ಷನ್ ಮಾಡ್ಕೋಬೇಕಾಗತ್ತೆ. ಏನು ಅಂತ ಹೇಳ್ತೀನಿ. ಒಂದು ಕೆಪಾಸಿಟರ್ ತಗೊಂಡ್ರು, ಒಂದು ಬ್ಯಾಟ್ರಿ ತಗೊಂಡ್ರು, ಬ್ಯಾಟ್ರಿನ ಕೆಪಾಸಿಟರ್ಗೆ ಕೊಟ್ಟರು, ಕೆಪಾಸಿಟರ್ ಏನಾಯ್ತು, ಚಾರ್ಜ್ ಆಯ್ತು. ಓಕೆ, ಸೊ ದಟ್ ಚಾರ್ಜ್ ವ್ಯಾಲ್ಯೂ ಇಸ್ ವಾಟ್, Q is equal to C into V. So C is 600 into 10 to the power of minus 12, and V is how much, 200 volts alva, 200 volts. So therefore into 200. Okay, so the charge accumulated by this capacitor C1 anta tolona, C1 is equal to, okay, that is 600 into 200, 12. Okay, so 1 2 4 zeros followed by 4 zeros into 10 to the power of minus 12. ಈಗ ಏನು ಮಾಡ್ತಾರೆ, ಓಕೆ, ಸೊ ಇದೇ ಸೇಮ್ ಕೆಪಾಸಿಟರ್ನ ತಗೊಬಂದು ಇನ್ನೊಂದು ಕೆಪಾಸಿಟರ್ಗೆ ಕನೆಕ್ಟ್ ಮಾಡ್ತಾರೆ. ಸೊ ಎಸ್, ಪ್ಯಾರಲಲ್ ಕನೆಕ್ಟ್ ಮಾಡ್ತಾರೆ. ಯಾಕೆ ಸರ್ ಪ್ಯಾರಲಲ್, ವೈ ನಾಟ್ ಇಟ್ ಈಸ್ ಸೀರೀಸ್ ಅಂತ ಹೇಳಿದ್ರೆ, ಯೂಶಲಿ ಇನ್ ಫಿಸಿಕ್ಸ್ ಅಲ್ಲಿ ನಾನು ಈ ರೀತಿ ನೆಕ್ಸ್ಟ್ ಕ್ವಶನ್ಸು ಬರುತ್ತೆ. ಸೊ ಫಿಸಿಕ್ಸ್ ಅಲ್ಲಿ ಈ ರೀತಿ ಕ್ವಶನ್ಸ್ ಕೊಟ್ಟಾಗ ಒಂದು ಚಾರ್ಜ್ ಕೆಪಾಸಿಟರ್ನ ತಗೊಂಡು ಇನ್ನೊಂದು ಕೆಪಾಸಿಟರ್ಗೆ ಹಾಕ್ತಾ ಇದ್ದಾರೆ. ಈ ರೀತಿ ಒಂದು ಕ್ವಶನ್ ಬಂದಾಗ ವಿ ಹ್ಯಾವ್ ಟು ಅಸ್ಯೂಮ್ ದಟ್ ಇಟ್ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಇಲ್ಲಿ ಸೀರೀಸು ಪ್ಯಾರಲಲ್ ಎರಡೂ ಕೊಟ್ಟಿಲ್ಲ, ಯಾವುದು ಕನೆಕ್ಟ್ ಮಾಡ್ಬೇಕು ನಾವು ಆಗಿದ್ರೆ. ಸೊ ಇಟ್ ಈಸ್ ಅಸ್ಯೂಮ್ಡ್ ದಟ್, ಓಕೆ, ಸೊ ವಿ ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ ಪ್ಯಾರಲಲ್ ಕನೆಕ್ಷನ್. ಸೊ ಅವಾಗ ಏನಾಗುತ್ತೆ, ಸಿ ಈಕ್ವಿವಲೆಂಟ್ ಏನಾಗುತ್ತೆ, C1 plus C2. ದಿಸ್ ಇಸ್ ದ ಫಾರ್ಮುಲಾ. ಸೊ ಎರಡೂ ಕೂಡ 600 picofarad 600 picofarad 600 PF plus 100 PF. ಸೊ ಎಷ್ಟಾಗುತ್ತೆ, 1200 into 10 to the power of minus 12 farad ಆಗುತ್ತೆ. ಹೌದಾ. ಸೊ ಈಗ ಏನು ಕೇಳ್ತಿದ್ದಾರೆ, ಹಿಯರ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ Q ಏನಾಗುತ್ತೆ, Q ವ್ಯಾಲ್ಯೂ ರಿಮೈನ್ ಸೇಮ್. ಸಿ 200 ವೋಲ್ಟ್ಸ್ ಕೊಟ್ಟಾಗ ಏನ್ ಈ ಒಂದು ಕೆಪಾಸಿಟರ್ ಚಾರ್ಜ್ ಆಗಿದೆಯೋ ಅದೇ ಕೆಪಾಸಿಟರ್ನ ತಗೊಬಂದು ಇಲ್ಲಿಗೆ ಹಾಕಿದ್ದೀನಿ, C1. C2 ಏನಾಗಿದೆ, ಅನ್ಚಾರ್ಜ್ ಅಂತ ಹೇಳ್ತಿದ್ದಾರೆ, ಅಂದ್ರೆ ಇದಕ್ಕೆ ಚಾರ್ಜ್ ಆಗಿರಲ್ಲ. ಸೊ ಈಗ C1 ಅಲ್ಲಿ ಬಂದಿರುವಂತಹ ಚಾರ್ಜ್ ಅಂದ್ರೆ ಪಾಸಿಟಿವ್ ಚಾರ್ಜ್ ಮತ್ತೆ ನೆಗೆಟಿವ್ ಚಾರ್ಜ್ ಏನು ಅಕ್ಯುಮುಲೇಟ್ ಆಗಿದೆ ಅದೇ ತಾನೇ ಇಲ್ಲಿಗೂ ಡಿಸ್ಟ್ರಿಬ್ಯೂಟ್ ಆಗಬೇಕು, ಇಲ್ಲಿಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಬಟ್ ಟೋಟಲ್ ಚಾರ್ಜ್, ಈಕ್ವಿವಲೆಂಟ್ ಚಾರ್ಜ್ ಏನಾಗುತ್ತೆ, ರಿಮೈನ್ ಸೇಮ್. ಸೊ ದಟ್ ಈಸ್ ಈಕ್ವಲ್ ಟು 1 2 followed by 4 zeros into 10 to the power of minus 12 coulomb. Okay, so that remains same. We need to find out what V value. V is equal to what, Q divided by E formula in the V is equal to Q by C. What is the value of Q? 120000 into 10 to the power of minus 12. What is the value of
that is C value ಏನು ಈ ಇದರಲ್ಲಿ 1 2 followed by 2 zeros into 10 to the power of minus 12. So this one gets cancelled. So 2 zeros gets cancelled. 12 ones are 12 ones are. So what will remain? 12 hundreds. Okay. So V is equal to 100 volt. This is what the answer. Clear? Okay. ಈ ರೀತಿ ಕ್ವಶನ್ 5 ಮಾರ್ಕ್ಸ್ ಅಲ್ಲಿ ಒಂದಿದೆ, ಅದನ್ನು ನಾವು ಡಿಸ್ಕಸ್ ಮಾಡೋಣ ಮುಂದೆ. Okay. So yes, I hope you understood. Now let's move to the next question. Okay. Question number 10 ನೋಡೋಣ. Question number 10 ಅಂದ್ರೆ these are 3 marks questions. These are 3 marks questions. Fine. So ಏನಿದೆ ನೋಡ್ತಾ ಹೋಗೋಣ. Capacitance of a parallel plate capacitor is 1 nanofarad and the plates are separated by distance 2 millimeter. Find the area of each plate of capacitor. So very simple. The question is very simple. ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ there is a parallel plate capacitor. So ಹಾಗಾಗಿ parallel plate capacitor ಬರ್ಕೊಬಿಡೋಣ first. Okay, there is a parallel plate capacitor like this. Yes, and ಇದರ capacitance value ಏನು ಹೇಳ್ತಿದ್ದಾರೆ C is equal to 1 nanofarad. 1 nanofarad, which is nothing but 1 into 10 to the power of minus farad. And the distance between them, okay, so they are separated by a distance that is 2 millimeter 10 to the power of minus 3 meter. SI unit okay, units. This is 2 millimeter and capacitance is 1 nanofarad. So we need to find out the area. So we have to find out this plate area. Okay, so there is a relationship which gives the which gives the or there is an equation which gives the relationship between this distance and the area. Okay, the area, distance and capacitance, all these three are connected with one formula or one equation. So that equation is given by, okay, so the formula is given by C is equal to epsilon naught, okay, into A divided by D. ಇದು ಫಾರ್ಮುಲಾ. ಸಿ ಅದೇ ಹೇಳಿದ್ನಲ್ಲ ಪ್ರೀವಿಯಸ್ ಸೆಷನ್ಸ್ ಅಲ್ಲೂ ನಾನು ಹೇಳ್ತಾ ಬರ್ತಾ ಇದ್ದೀನಿ, ಫಾರ್ಮುಲಾಸ್ಗಳನ್ನ ನೀವು ಮೆಮೊರೈಸ್ ಮಾಡಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ನಾವು ಇದರಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದೇನು ಏರಿಯಾ ಅಲ್ವಾ. ಸೊ ಏರಿಯಾಗೆ ಈಕ್ವೇಶನ್ ಬರ್ಕೊಳ್ಳೋದಾದ್ರೆ ಎ ಇಸ್ ಈಕ್ವಲ್ ಟು ಸಿ ನ ಕಡೆ ತಗೊಂಡೋದ್ರೆ ಸಿ ಇಂಟು ಡಿ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. Do we know the epsilon naught value? Epsilon naught value is what? Epsilon naught is equal to 8.854 into 10 to the power of minus 12. Okay, unit is farad per meter. So now what we need to calculate? We need to calculate area. Okay. So substitute ಮಾಡ್ತಾ ಹೋಗೋಣ. Substitute ಮಾಡ್ತಾ ಹೋದ್ರೆ E value is what? 1 into 10 to the power of minus 9, and D value is what? 2 into 10 to the power of minus 3, and epsilon naught value is 8.854 into 10 to the power of minus 12. Okay, so let me calculate and ನೀವು ಕೂಡ calculate ಮಾಡಿ. Let's see what will be the answer. Okay, yes. So 1, okay, that means 2 divided by 8.854. So we will get 0.2258 into. So ಇಲ್ಲೇನಾಗುತ್ತೆ -3 -9 -3 ಅಂದ್ರೆ -12. ಓಕೆ ಫೈನ್, ಇಲ್ಲೇ ಹೋಯ್ತಲ್ಲ ನಮಗೆ -3 -12 divided by 10 to the power of -12. So this one gets cancelled. What will remain? Okay, so 0.2258 ಅಂದ್ರೆ 226 ಅಲ್ವಾ ಮೀಟರ್ ಸ್ಕ್ವೇರ್. ಸರ್ ಹೇಗೆ ಬಂತು ಯೂನಿಟ್ ಏರಿಯಾ? ವಿ ಆರ್ ಕ್ಯಾಲ್ಕುಲೇಟಿಂಗ್ ಏರಿಯಾ and unit has to be meter square. ಕ್ರಾಸ್ ವೆರಿಫೈ ಮಾಡೋದಾದ್ರೆ ಜಸ್ಟ್ ಇಲ್ಲೇ ಕ್ರಾಸ್ ವೆರಿಫೈ ಮಾಡೋಣ. ಕೆಪಾಸಿಟೆನ್ಸ್ ಏನು ಫ್ಯಾರೆಡ್, ದಿಸ್ ಡಿಸ್ಟೆನ್ಸ್ ಏನು ಮೀಟರ್, ದಿಸ್ ಒನ್ ಇಸ್ ವಾಟ್ farad per meter. So cross multiply ಮಾಡಿದ್ರೆ this meter will go up and farad gets cancelled. Meter, that means farad divided by farad into meter divided by 1. So this one gets cancelled. ಏನು ಉಳಿಯುತ್ತೆ ನಮಗೆ? meter square ಉಳಿಯುತ್ತೆ, and that will be the answer. Okay, so 0.226 and the answer is same. Yes, fine. So 10th question clear ಆಗಿ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. Now let us move to the next question. Okay, so ಏನಿದೆ ನೋಡ್ತಾ ಹೋಗೋಣ. So ಏನಿದೆ, yes, this question is quite different and important also for 3 marks. And ಏನು ಹೇಳ್ತಿದ್ದಾರೆ ಅಂದ್ರೆ 2 charges, 2 charge ಇದೆ. I will write here. Okay, so this is one charge and this is another charge. They are 12 centimeter apart. So initially they are what? They are 12 centimeter apart. ಇಲ್ಲಿಂದ ಇಲ್ಲಿಗೆ 12 centimeter ಇದೆ apart. Okay, yes. So and then find the work done in bringing the charges 2 centimeter closer. 2 centimeter closer ತಗೋಬರ್ಬೇಕು ಆಯ್ತಾ. ಸೊ ಅಂದ್ರೆ ಅರ್ಥ ಏನು, ಈಗಿದ್ದ ಚಾರ್ಜಸ್ ನ ಲೆಟ್ ಮಿ ರೈಟ್ ಹಿಯರ್. ಸೊ 2 centimeter closer ಇಷ್ಟ ಹತ್ರ ತಗೋಬರ್ಬೇಕು ಈಗ ಆಯ್ತಾ. ಸೊ
ಸೊ ಇಷ್ಟ ಹತ್ರ ತಗೊಬರ್ಬೇಕು ಅಂದರೆ ವಿ ನೀಡ್ ಟು ಡೂ ಸಮ್ ಅಮೌಂಟ್ ಆಫ್ ವರ್ಕ್. ಹೌದಾ? ಎಷ್ಟು ಅಮೌಂಟ್ ಆಫ್ ವರ್ಕ್ ಮಾಡಬೇಕು ಅನ್ನೋದು ದಟ್ ಈಸ್ ವಾಟ್ ದ ಕ್ವಶನ್. ಸೊ ಇನಿಷಿಯಲಿ ಕೇಸ್ 1 ತಗೊಳ್ಳೋಣ. ಸೊ 2 ಕೇಸಸ್ ಅಲ್ಲಿ ತಗೊಳ್ಳೋಣ. ಕೇಸ್ 1 ಅಲ್ಲಿ ಎರಡು ಚಾರ್ಜ್, ಇಲ್ಲೊಂದು ಚಾರ್ಜ್ ಇದ್ರೆ ಅದಕ್ಕೆ ಆದಂತಹ ಒಂದು ಪೊಟೆನ್ಷಿಯಲ್ ಇರುತ್ತಾ? ಲೆಟ್ ಮಿ ಟೇಕ್ ದಟ್ ಪೊಟೆನ್ಷಿಯಲ್ ಆಸ್ ವಾಟ್? ಯು. ಓಕೆ, ಒಂದು ಪೊಟೆನ್ಷಿಯಲ್ ಇರುತ್ತೆ ಅವ್ರಿಗೆ. ಲೆಟ್ ಮಿ ಟೇಕ್ ದಟ್ ಆಸ್ ವಿ ಓನ್ಲಿ. ಸೊ ವಿ ಅಂತಾನೆ ತಗೊಳ್ತೀವಿ, V1 ಅಂತ ತಗೊಳ್ತೀವಿ. ಸೊ V1 is equal to what? K into Q1 Q2 divided by the distance between them, that is R. R square ಅಲ್ಲ, R square ಆಗ್ಬಿಟ್ರೆ ಅದು ಫೋರ್ಸ್ ಆಗ್ಬಿಡುತ್ತೆ ಅಲ್ವಾ? K into Q1 Q2 divided by R. ಸೊ ಕೇರ್ಫುಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ K ವ್ಯಾಲ್ಯೂ is what? 9 into 10 to the power of 9. Q1 is what? 10 microcoulomb, that means 10 into 10 to the power of minus 6, and 5 into 10 to the power of minus 6 whole divided by R value is what? 12 centimeter, that means 12 into 10 to the power of minus 2. Okay, so if we simplify ಮಾಡಿ ನೋಡೋಣ ಏನು ಬರುತ್ತೆ ಅಂತ ಹೇಳಿ. yes, 9 into 10 ಅಂದರೆ 90. ಓಕೆ, ಸೊ ಡಿವೈಡೆಡ್, ಓಕೆ ಕ್ಯಾಲ್ಕುಲೇಟ್ ಮಾಡ್ಬಿಡ್ತೀನಿ. 9 into 10 into 5, okay, so divided by 12. So we are getting 37.5 into 10 to the power of 9 minus 10 to the power of 12 andre we will get 10 to the power of minus 3, minus 2 ಮೇಲೆ 10 to the power of plus 2. So we will get 37.5 into 10 to the power of minus 1, which is equal to 3.75 joules. ಇದು V1 value. So ಅದೇ ರೀತಿ now let us calculate V2 value. So this is 10 microcoulomb, this is 5 microcoulomb. Here also charge value ಏನು ಚೇಂಜ್ ಆಗಲ್ಲ, 5 microcoulomb ಬರುತ್ತೆ. ಓಕೆ, ಸೊ ಹಿಯರ್ ಇಲ್ಲಿ 12 ಸೆಂಟಿಮೀಟರ್ ಇತ್ತು, 2 ಸೆಂಟಿಮೀಟರ್ ಅಪಾರ್ಟ್ ಅಂದರೆ 2 ಸೆಂಟಿಮೀಟರ್ ಕ್ಲೋಸರ್ ಅಂದರೆ ಈ ಡಿಸ್ಟೆನ್ಸ್ ಏನಾಗ್ಬಿಡುತ್ತೆ? 10 ಸೆಂಟಿಮೀಟರ್ ಆಗುತ್ತೆ. ಯೂಶಲಿ ಏನು ತಗೊಳ್ತಾರೆ ಅವಾಗ ಆರ್ ವ್ಯಾಲ್ಯೂನ 2 ಅಂತ ತಗೊಬಿಡ್ತಾರೆ. ಅಂದರೆ ಪ್ರೀವಿಯಸ್ಲಿ ಆರ್ ವ್ಯಾಲ್ಯೂ ಏನಿತ್ತು? 12 ಸೆಂಟಿಮೀಟರ್ ಇತ್ತು. ಇವಾಗ V2 ಕ್ಯಾಲ್ಕುಲೇಟ್ ಮಾಡುವಾಗ ಆರ್ ವ್ಯಾಲ್ಯೂ ಏನಂತ ತಗೊಳ್ತಾರೆ? ಯೂಶಲಿ 2 ಅಂತ ತಗೊಳ್ತಾರೆ. ಇಟ್ ಈಸ್ ನಾಟ್. ಅವರು 2 ಸೆಂಟಿಮೀಟರ್ ಕ್ಲೋಸ್ ತಗೋಬರೋದಕ್ಕೆ. ಕ್ಲೋಸ್ ತಗೊಬಂದ್ರೆ ಅವೆರಡರ ಡಿಸ್ಟೆನ್ಸ್ ಏನಾಗುತ್ತೆ? 10 ಸೆಂಟಿಮೀಟರ್ ಆಗುತ್ತೆ. ಸೊ 10 into 10 to the power of minus 2 meter. So V2 is equal to same K into Q1 Q2, okay, divided by R. R value is what? 10 into 10 to the power of minus 2. So if I simplify this, once again you substitute the value and simplify. 9 into 10 into 5 divided by 5, not 5, divided by 10. So ಎಷ್ಟಾಯಿತು ನಮಗೆ? 45 ಆಯಿತು. ಸೊ ದಟ್ ಮೀನ್ಸ್ 45 into 10 to the power of, ಸೇಮ್ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ minus 3 into 10 to the power of minus 2 ಬರುತ್ತೆ, ಸಾರಿ plus 2 ಬರುತ್ತೆ. ಸೊ ಇಫ್ ವಿ ಸಿಂಪ್ಲಿಫೈ then we will get 45 into 10 to the power of minus 1, which is equal to 4.5 joules. V2 is what? 4.5 joules. ಅಂದರೆ ಇದರಲ್ಲಿ ಸ್ಟೋರ್ ಆಗಿರೋ ಎನರ್ಜಿ ಎಷ್ಟು? 3.75 joules. ಇದರಲ್ಲಿ ಸ್ಟೋರ್ ಆಗ್ತಿರೋ ಎನರ್ಜಿ ಎಷ್ಟು? 4.5 joules. ಓಕೆ, ಸೊ ಪೊಟೆನ್ಷಿಯಲ್, ಎನರ್ಜಿ ಇನ್ ದ ಸೆನ್ಸ್ ಪೊಟೆನ್ಷಿಯಲ್. ಸೊ ನಾವು ಈ 2 ಸೆಂಟಿಮೀಟರ್ ಒಳಗಡೆ ತರಬೇಕು ಅಂದ್ರೆ ಎಷ್ಟು ಅಮೌಂಟ್ ಆಫ್ ವರ್ಕ್ ಮಾಡಬೇಕು? ದಟ್ ಶುಡ್ ಬಿ ದ ಡಿಫರೆನ್ಸ್ ಆಫ್ V2 minus V1. ಅಷ್ಟು ಅಮೌಂಟ್ ಆಫ್ ಎನರ್ಜಿನ ಅಥವಾ ವರ್ಕ್ ನ ಕೊಟ್ರೆ ತಾನೆ ಅದು ಹತ್ರ ಹೋಗಕ್ಕೆ ಸಾಧ್ಯ, ಹೌದಾ ಇಲ್ಲ? ಸೊ ಅವಾಗ ಏನಾಗುತ್ತೆ? 4.5 minus 3.75, we will get what? 4.5 minus 3.75 ಅಂದ್ರೆ 4.5 minus 3. Yes, that is 0.75 joules. Okay, so the work is what? Work done required is what? 0.75. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? 7.5 into 10 to the power of 5 joules ಕೊಟ್ಟಿದ್ದಾರೆ. ಐ ಡೋಂಟ್ ನೋ ವೈ ದೇ ಹ್ಯಾವ್ ಗಿವನ್ ಲೈಕ್ ದಟ್. ಓಕೆ, ಸೊ ಇಲ್ಲ ಅಂತ ಹೇಳಿದ್ರೆ ಮೇ ಬಿ 7.5 into 10 to the power of minus 1 joules ಕೊಡಬೇಕಿತ್ತು, ಆಯ್ತಾ? minus 1 joule, ಯಾಕಂದ್ರೆ ಪಾಯಿಂಟ್ ಈ ಕಡೆ ಶಿಫ್ಟ್ ಮಾಡಿದ್ರು it will become minus 1. I don't know why they have given this one. Okay, so but that is wrong. Okay, 10 to the power of 5 ಅಂದ್ರೆ ಎಷ್ಟಾಯ್ತು? 7,50,000 joules ಆಯ್ತು. 7,50,000 joules ಅಂದ್ರೆ ಇಟ್ ಈಸ್ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ. ಎರಡು ಚಾರ್ಜ್ ನ 2 ಸೆಂಟಿಮೀಟರ್ ಹತ್ರ ತರೋದಕ್ಕೆ 75,000 joules ಏನ್ ಬೇಡ, ಆಯ್ತಾ? ಓಕೆ, ಫಾರ್ ಎಕ್ಸಾಂಪಲ್ ಈಗ ಸಿಂಪಲ್ ಆಗಿ ನಿಮ್ಗೆ ಹೇಳ್ತೀನಿ ಕೇಳಿ. ಏನೋ ಈಗ 2 kg ಆಫ್ ಮಾಸ್, 2 kg ಆಫ್ ಮಾಸ್ನ ಮೀಟರ್ ಡಿಸ್ಟೆನ್ಸ್ ಅಂದ್ರೆ 10 ಮೀಟರ್ ಡಿಸ್ಟೆನ್ಸ್ ತಗೊಂಡು ಹೋಗ್ಬೇಕು, ಆಯ್ತಾ? ಸೊ ನಾವೇ ಅಪ್ಲೈ ಮಾಡಬೇಕು? ಫೋರ್ಸ್ ಅಪ್ಲೈ ಮಾಡ್ತೀವಿ. ಫೋರ್ಸ್ ಲೆಟ್ ಮಿ ಕನ್ಸಿಡರ್ ಇಟ್ ಆಸ್ ವಾಟ್? 2 kg ಅಲ್ವಾ? 2 into 10 ಅಂದ್ರೆ 20 ನ್ಯೂಟನ್ ಫೋರ್ಸ್ ಅಪ್ಲೈ ಮಾಡ್ತೀನಿ, ಆಯ್ತಾ? ಡಿಸ್ಪ್ಲೇಸ್ಮೆಂಟ್ ಎಷ್ಟಾಯ್ತು? 10 ಮೀಟರ್ ಆಯ್ತು. ವರ್ಕ್ ಎಷ್ಟಾಗುತ್ತೆ? 20 into 10 ಅಂದ್ರೆ 200. ಈಗ 2 kg ಆಫ್ ಜೋಲ್ಸ್
2 kg ಆಫ್ ಮಾಸನ್ನ ನಾನು ಮೂವ್ ಮಾಡೋದಕ್ಕೆ 200 ಜೌಲ್ಸ್ ಬೇಕು ಅಷ್ಟೇ ಅಂತ ಅಂದ್ಕೊಳ್ಳೋಣ. ಇದು ಮೈಕ್ರೋಕೂಲಮ್. ವಿ ಆರ್ ಟಾಕಿಂಗ್ ಅಬೌಟ್ ವಾಟ್? ಎಲೆಕ್ಟ್ರಾನ್ಸ್. ಚಾರ್ಜ್ ಪಾರ್ಟಿಕಲ್ಸ್ ಅಂದ್ರೆ ಏನು? ಎಲೆಕ್ಟ್ರಾನ್ಸ್. ಆ ಎಲೆಕ್ಟ್ರಾನ್ಸ್ ಮೂವ್ ಮಾಡೋದಕ್ಕೆ 7,50,000 ಜೌಲ್ಸ್ ಬೇಕಾಗುತ್ತಾ? ನೋ, ಇಟ್ ಈಸ್ ನಾಟ್. ಓಕೆ, ಸೊ ದ ಆನ್ಸರ್ ಇಸ್ ದಿಸ್ ಈಸ್ ರಾಂಗ್ and the correct answer is 0.75 joules. Hope you understood this question. Now let us move to the next question. Question number 12 ಇದೆ. Question number 12 ಅಲ್ಲಿ two capacitors of capacitances 2 picofarad and 4 picofarad are connected in parallel across 100 volt supply. ಅಂದ್ರೆ ಎರಡು ಕೆಪಾಸಿಟರ್ ಇದೆ, ಆ ಕೆಪಾಸಿಟರ್ನ ಹೇಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ? ಹೀಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತಾರೆ, ಆಯ್ತಾ? ಸೊ ದೇ ಆರ್ ಕನೆಕ್ಟೆಡ್ ಟು 100 ವೋಲ್ಟ್ ಪವರ್ ಸಪ್ಲೈ. ಓಕೆ, ಸೊ ನಾವೀಗ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಫಸ್ಟ್ ಟೋಟಲ್ ಕಾಂಬಿನೇಷನ್ ಟೋಟಲ್ ಕೆಪಾಸಿಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ದಿಸ್ C1 and this is C2. Okay, so we know that the capacitance when they are connected in parallel ಏನಾಗುತ್ತೆ? C equivalent, that means equivalent capacitance is equal to C1 plus C2 ಆಗುತ್ತೆ, ಹೌದಾ? ದಿಸ್ ಇಸ್ ದ ಫಾರ್ಮುಲಾ. ಅದೇ ಸೀರೀಸ್ ಅಲ್ಲಿ ಇದ್ದಾಗ ಏನಾಗುತ್ತೆ? ಡಿವೈಡ್ ಆಗ್ತಾ ಹೋಗುತ್ತೆ. ಓಕೆ, ಫೈನ್. ಸೊ ಈಗ ಏನಾಗುತ್ತೆ? ರೆಸಿಪ್ರೋಕಲ್ ತಗೊಂಡು ಮಾಡ್ತಾ ಹೋಗಬೇಕು ಸೀರೀಸ್ ಅಲ್ಲಿ ಇದ್ದಾಗ. ಈಗ ಯಾವ್ದ್ರಲ್ಲಿದೆ? ಪ್ಯಾರಲಲ್ ಇದ್ದಾಗ. ಸೊ C1 plus C2 which is equal to 2 plus 4 which is equal to 6 picofarad. Okay, so this is simple question and we got the answer. ನೆಕ್ಸ್ಟ್ ಏನು ಹೇಳ್ತದೆ? ಇದಕ್ಕೆ ಎಷ್ಟಿದೆ? 2 picofarad ಆ್ಯಂಡ್ ಇದಕ್ಕೆ ಎಷ್ಟಿದೆ? 4 picofarad. ಈಗೇನು ಹೇಳ್ತಿದ್ದಾರೆ? ಈಗೇನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಿದ್ದಾರೆ? ಡಿಟರ್ಮೈನ್ ದ ಚಾರ್ಜಸ್. ಸೊ ದಟ್ ಮೀನ್ಸ್ ವಿ ನೀಡ್ ಟು ಕ್ಯಾಲ್ಕುಲೇಟ್. ಇಲ್ಲಿಗೆ ಬೇರೆ ಅಮೌಂಟ್ ಆಫ್ ಚಾರ್ಜ್ ಹೋಗುತ್ತೆ, ಇಲ್ಲಿಗೆ ಬೇರೆ ಅಮೌಂಟ್ ಆಫ್ ಚಾರ್ಜ್ ಹೋಗುತ್ತೆ. ದೇರ್ಫೋರ್ Q1 Q2. Q1 is equal to simple. We have the equation which relates the capacitance, charge and ಇನ್ನೊಂದೇನದು? ದಟ್ ಈಸ್ ವೋಲ್ಟೇಜ್ ಅಲ್ವಾ? Q is equal to C into V, that is C1. Okay, so C1 is what? 2 into voltage ಎಷ್ಟಿದೆ? 100. So therefore ಎಷ್ಟಾಗುತ್ತೆ? 200. Okay, that is 2 picofarad ಅಲ್ವಾ? ಸೊ ಇಲ್ಲಿ ನಾನು ಮಿಸ್ ಮಾಡ್ಬಿಟ್ಟಿದ್ದೀನಿ, ಅದನ್ನ ಇಲ್ಲಿ ಬರೀತೀನಿ. 200 into 10 to the power of minus 12, okay, coulomb, which is equal to 200 pico charge. Okay, so we got the answer. Q2 ನೀವೇ ಫೈಂಡ್ ಔಟ್ ಮಾಡಿ ನೋಡೋಣ. ಓಕೆ, ಸೊ ಏನು ಬರುತ್ತೆ? C2 into V, which is equal to 4 into 10 to the power of minus 12 into V value is what? 100, which we will get 400 coulomb. So very simple and it is for 2 marks question ಅಷ್ಟೇ ಇದು, 3 marks ಅಲ್ಲ. ಮೇ ಬಿ ಏನಾದರೂ 3 ಮಾರ್ಕ್ಸಿಗೆ ನಿಮ್ಮ ಟೆಸ್ಟಲ್ಲಿ ಏನಾದರೂ ಕೊಟ್ಟರೆ ವೆರಿ ಈಸಿ ಟು ಗೆಟ್ ದ ಮಾರ್ಕ್ಸ್ ಅಲ್ವಾ? ಎಸ್. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನಲ್ಲಿ ಏನಿದೆ ಅಂದರೆ, ಸಿಮಿಲರ್ ಕ್ವಶನ್ನೇ. ಅದೇ 2 ಕೆಪಾಸಿಟರ್ಸು, ಸೇಮ್ ವ್ಯಾಲ್ಯೂ, ಬಟ್ ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಈಗ. ಓಕೆ, ಸೊ ಹೇಗೆ ಕನೆಕ್ಟ್ ಆಗಿದೆ? ಎರಡೂ ಕೂಡ ಈ ರೀತಿ ಸೀರೀಸಾಗಿ ಕನೆಕ್ಟ್ ಆಗಿದೆ. ಸೊ ಸೀರೀಸಾಗಿ ಕನೆಕ್ಟ್ ಆಗಿದೆ ಆ್ಯಂಡ್ ಸೇಮ್ ವೋಲ್ಟೇಜಿಗೆ, ದಟ್ ಈಸ್ 100 ವೋಲ್ಟ್ಸ್ಗೆ. ಓಕೆ, ಎಸ್, ಫೈನ್. ಸೊ ದಿಸ್ ಇಸ್ C1, ದಿಸ್ ಇಸ್ C2. ಈಗೇನು ಫೈಂಡ್ ಔಟ್ ಮಾಡಬೇಕು? ಟೋಟಲ್ ಕೆಪಾಸಿಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು ವೆನ್ ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಓಕೆ, ನಾವು 10th ಸ್ಟ್ಯಾಂಡರ್ಡಲ್ಲಿ ನೆನ್ಪು ಮಾಡ್ಕೊಳ್ಳಿ, ವೆನ್ ದ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ನಾವೇನು ಮಾಡ್ತಿದ್ವಿ? 1/R1 is equal to 1/R is equal to 1/R1 plus 1/R2 plus 1/R3 ಅಂತ ತಗೊಳ್ತಿದ್ವಿ. ಬಟ್ ಇಲ್ಲಿ ಸೀರೀಸ್ ಆಗಿ ಕನೆಕ್ಟ್ ಆದರೆ ಕೆಪಾಸಿಟೆನ್ಸ್ ಏನಾಗುತ್ತೆ? ರೆಸಿಸ್ಟರ್ನ ಉಲ್ಟಾ, ಅಂದ್ರೆ ರೆಸಿಸ್ಟರ್ನ ಆಪೋಸಿಟ್ ಆಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಅಲ್ಲಿ ಸೀರೀಸ್ ಕನೆಕ್ಷನ್ ಹೇಗೆ ಕೊಡುತ್ತೆ, ಇಲ್ಲಿ ಕೆಪಾಸಿಟರ್ಸು ಪ್ಯಾರಲಲ್ ಕನೆಕ್ಷನ್ ಅಲ್ಲಿ ಹಾಕೊಡುತ್ತೆ. ರೆಸಿಸ್ಟರ್ಸು ಪ್ಯಾರಲಲ್ ಕನೆಕ್ಷನ್ ಅಲ್ಲಿ ಹೇಗೆ ಬಿಹೇವ್ ಮಾಡುತ್ತೆ, ಅದೇ ರೀತಿ ಕೆಪಾಸಿಟರ್ಸು ಸೀರೀಸ್ ಕನೆಕ್ಷನ್ ಅಲ್ಲಿ ಬಿಹೇವ್ ಮಾಡುತ್ತೆ. ಇಟ್ ಈಸ್ ಜಸ್ಟ್ ವಾಟ್ ಇನ್ಫಾರ್ಮೇಶನ್ ಅಷ್ಟೇ. ಸೊ ಈಗ ಸೀರೀಸ್ ಅಲ್ಲಿ ಇರೋದ್ರಿಂದ ವಿ ಕ್ಯಾನಾಟ್ ರೈಟ್ C1 plus C2. ಇನ್ಸ್ಟೆಡ್ C equivalent is equal to C1 C2 divided by C1 plus C2. This is what the formula. ಹೇಗೆ ಬಂತು ಅಂದರೆ 1/C equivalent is equal to 1/C1 plus 1/C2. LCM ತಗೊಂಡು ಬರೆಯೋದಕ್ಕಿಂತ ಡೈರೆಕ್ಟ್ ಆಗಿ ನಾನು ಫಾರ್ಮುಲಾ ಬರ್ತಿದ್ದೀನಿ, ವಿಚ್ ಈಸ್ ನಥಿಂಗ್ ಬಟ್ 2 into 4. ಓಕೆ, ಸೊ ಏನಾಗುತ್ತೆ? 10 to the power of minus 12, 10 to the power of minus 12. ಒಂದು ಕೆಲಸ ಮಾಡೋಣ, ಅದನ್ನ ಲೆಟ್ಸ್ ನಾಟ್ ರೈಟ್ ಹಿಯರ್. ಸೊ 2 into 4 picofarad, ಅದು ನಾನು ವ್ಯಾಲ್ಯೂ ಹಾಗೆ ಬರ್ಕೊಳ್ತೀನಿ. C1 plus, ಯಾಕಂದ್ರೆ LHS ಮತ್ತು RHS ಎರಡೂ ಕಡೆ ಏನಿದೆ ಕೆಪಾಸಿಟೆನ್ಸ್ ಇರೋದ್ರಿಂದ ಐ ವಿಲ್ ರೈಟ್ ಆಸ್ ಇಟ್ ಈಸ್. ಓಕೆ, ಸೊ 2 plus 4 ಅಂದರೆ 6, ಸೊ ವಿಚ್ ಈಸ್ ಈಕ್ವಲ್ ಟು 8 divided by 6. We will get, if we divide, let me divide, 8 divided by 6, which is 1.33 picofarad. This is what the value of what? C equivalent, that means a total capacitance. ಇವಾಗ ಏನಾಗುತ್ತೆ? ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. ಇಲ್ಲಿ ಪೊಟೆನ್ಷಿಯಲ್ ಪ್ರೀವಿಯಸ್ ಕೇಸಲ್ಲಿ ಏನಾಗುತ್ತೆ? ದ ವ್ಯಾಲ್ಯೂ ಆಫ್ ವಾಟ್? ವೋಲ್ಟೇಜ್ ಅದರಲ್ಲಿ. ಈ ಕೇಸಲ್ಲಿ ಏನಾಯಿತು? ನಮಗೆ ಚಾರ್ಜ್ ವ್ಯಾಲ್ಯೂ ಡಿಫರ್ ಬಂತು, ಆಯ್ತಾ? ಸೊ ಈ ಪ್ಯಾರಲಲ್ ಆಗಿ ಕನೆಕ್ಟ್ ಆದಾಗ, ಸೀರೀಸ್ ಆಗಿ ಕನೆಕ್ಟ್ ಆದಾಗ ಏನು ಡಿಫರ್ ಬರುತ್ತೆ? ನಮಗೆ ವೋಲ್ಟೇಜ್ ಡಿಫರ್ ಬರುತ್ತೆ. ಅಂದರೆ ಇಲ್ಲಿಗೆ V1, ಹಿಯರ್ V2. ನಾವು ವಿ ನೀಡ್ ಟು ಕ್ಯಾಲ್ಕುಲೇಟ್ ವಾಟ್? V1.
V1 is equal to what? We know that C is equal to not C, Q is equal to C into V. ಹಾಗಾದ್ರೆ V is equal to ಏನಾಗುತ್ತೆ? Q divided by C ಆಗುತ್ತೆ. ಸೊ V1 ಇರೋದ್ರಿಂದ ಕೆಪಾಸಿಟನ್ಸ್ C1. ಇಲ್ಲಿ ಏನು ಕಾಮನ್ ಆಗುತ್ತೆ? Q. That means charge value is same. Okay. ಸೊ ಅದೇ ರೀತಿ V2 is equal to what? Q divided by C2. ಬಟ್ ಎರಡಕ್ಕೂ ಸೇಮ್ ಚಾರ್ಜ್ ಮೂವ್ ಆಗ್ತಾ ಇರೋದ್ರಿಂದ ಡು ವಿ ನೋ ದ ವ್ಯಾಲ್ಯೂ ಆಫ್ ದಟ್ ಕ್ಯೂ? ವಿ ಡೋಂಟ್ ನೋ. ಸೊ ಅದನ್ನ ಫೈಂಡ್ ಔಟ್ ಮಾಡೋದು ಹೇಗೆ? ಸೊ ಸಿ ಈಕ್ವಿವಲೆಂಟ್ ಇಸ್ ಈಕ್ವಲ್ ಟು ಓಕೆ ವಿ ಈಕ್ವಿವಲೆಂಟ್. ಸಿ ಈಕ್ವಿವಲೆಂಟ್ ಇಸ್ ಈಕ್ವಲ್ ಟು ಓಕೆ ಇಲ್ಲೇ ಇದೆ. ಎಸ್. ಸೊ ಹಿಯರ್ ವಿ ನೋ ದ ಫಾರ್ಮುಲಾ. So we know the formula, that is Q is equal to C into V. Okay, Q equivalent is equal to C equivalent divided by voltage, total voltage. Is the total voltage? Oh, we have the total voltage as what? 100 volts. So what is C equivalent? C equivalent is 1.33 okay into 100, which is equal to okay, so 133 picocoulomb. 133 picocoulomb alva. So ಈಗ ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. That means 133 into 10 to the power of minus into 10 to the power of minus 12. Okay, 10 to the power of minus 12 Q value alva. So 1.33, that is equivalent picofarad into voltage is what? 100 volt. Okay, so 10 to the power of minus 12 divided by what is the value of C1? C1 value is what? That is 2 into 10 to the power of minus 12 ಅಲ್ವಾ. ಸೊ 10 to the power of minus 12, 10 to the power of minus 12 ಕ್ಯಾನ್ಸಲ್ ಆಗುತ್ತೆ. ಏನು ಉಳಿಯುತ್ತೆ? 133 divided by 2. I'll write here 133 divided by 2 divided by 2, 66.6 volt. So V1 ಎಷ್ಟಾಯಿತು? 66.65 sorry is 5 volt. Yes. ಅದೇ ರೀತಿ ಇಲ್ಲಿ ಏನಾಗುತ್ತೆ? Q value is 1.33 into 10 to the power of minus 12 coulomb divided by C2 value is what? That is 4. So 1.33 ಅಲ್ಲ 133 ಅಲ್ವಾ? 133 into 10 to the power of minus 12 divided by what is the value of this one? C2. C2 is 4 into 10 to the power of minus 12. Okay, so 10 minus 12 gets cancelled. ಇಲ್ಲಿ ಏನಾಗುತ್ತೆ? 133 divided by 4. So we will get 33.25. Okay, so 33.25 volt. This is what the answer. Okay, voltage. So we have found out the potential difference across each capacitor. ಇದರಲ್ಲಿ ಎಷ್ಟು ಬರುತ್ತೆ? 66.5 ವೋಲ್ಟ್ ಇಲ್ಲಿ ಡಿವೈಡ್ ಆದರೆ ಇಲ್ಲಿ 33.25 ವೋಲ್ಟ್ ಇಲ್ಲಿಗೆ ರೀಚ್ ಆಗುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್. ಓಕೆ, ಸೊ ವೆರಿ ಸಿಂಪಲ್ and easy question to get 3 marks. Okay, so now let us move to the next question. Okay, 3 marks ಅಲ್ಲಿ ಲಾಸ್ಟ್ ಕ್ವಶನ್, ಕ್ವಶನ್ ಬ್ಯಾಂಕ್ ಅಲ್ಲಿ ಇರುವಂತಹ ಈ ಚಾಪ್ಟರ್ ಅಲ್ಲಿ ಇರುವಂತಹ ಕ್ವಶನ್ ಬ್ಯಾಂಕಿನ ಲಾಸ್ಟ್ ಕ್ವಶನ್ ಹೋಗೋಣ. ಎಸ್. ಓಕೆ, ಸೊ ಎಸ್ ಲಾಸ್ಟ್ ಕ್ವಶನ್ ಏನಿದೆ ನೋಡ್ತಾ ಹೋಗೋಣ. In the following diagram, value of each capacitor is equal to 3 microfarad. Find the equivalent capacitance across AB. Very simple question. So ಇದು ನೋಡಿದಾಗ ಓಕೆ ಇದು ಪ್ಯಾರಲಲ್, ಇದು ಪ್ಯಾರಲಲ್ ಅಂತ ಅನ್ಕೊಳ್ಳೋಕೆ ಹೋಗೋದು ಬೇಡ. ಸೊ ನಾವು ಲೆಟ್ ಅಸ್ ಡ್ರಾ ದ ಡಯಾಗ್ರಾಮ್ ಆಸ್ ಪರ್ ಅವರ್ ಕನ್ವೀನಿಯಂಟ್. ನಮಗೆ ಬೇಕಾಗಿರೋ ರೀತಿ ಡಯಾಗ್ರಾಮ್ ಬರೆಯೋಣ. ಸೊ ದಿಸ್ ಈಸ್ ಎ ಅಂಡ್ ದಿಸ್ ಈಸ್ ವಾಟ್ ಬಿ. ಈ ಫ್ಯಾರಡ್ ಅಂದ್ರೆ ಈ ಒಂದು ದಿಸ್ ಕೆಪಾಸಿಟರ್ನ C1 ಅಂತ ತಗೊಳ್ತೀನಿ. ಐ ವಿಲ್ ರೈಟ್ ದಿಸ್ C1 ಹಿಯರ್. Okay, yes. So A in the next mail, this is A and this is B. Okay, so A in the next mail gadodre. Now let me take this as what? C2, this as what? C3 and this as what? C4. Okay, so illinda tagondre illi I will write C2, here I will write C3 and here I will write C4. Okay, yes. So this is C1 and this one is what? C2 illindilige, and this one is what? C3 and this one is C4. Now if we compare, then C2, C3 and C4 are in parallel connection. It is series connection. Yes, series connection. ಹೌದಾ? Okay, yes. So ಈ series connection ಅಲ್ಲಿ ಇದ್ರೆ ಹೇಗೆ ನಾವು ಸಾಲ್ವ್ ಮಾಡೋದು? We have to go for what? Equivalent equivalent capacitance. 1 by CS is equal to 1 by C1 plus 1 by C2 plus 1 by C3. So ಇದನ್ನು ಸಾಲ್ವ್ ಮಾಡಿದ್ರೆ 1 by 3 plus 1 by 3
ಪ್ಲಸ್ 1/3. ಯಾಕೆ 1/3 ಅಂದ್ರೆ ಈಚ್ ಕೆಪಾಸಿಟರ್ ಈಸ್ ಈಕ್ವಲ್ ಟು 3 ಮೈಕ್ರೋ ಫ್ಯಾರಡ್. ಓಕೆ, ಸೊ ಮೈಕ್ರೋ ವ್ಯಾಲ್ಯೂನ ನಾನು ಆಸ್ ಆಫ್ ನಾವು ಇಗ್ನೋರ್ ಮಾಡಿರ್ತೀನಿ, ಯಾಕಂದ್ರೆ ಸೇಮ್ ವ್ಯಾಲ್ಯೂ ಬರೋದ್ರಿಂದ. ಸೊ ಐ ವಿಲ್ ಟೇಕ್ ಇಟ್ ಆಸ್ ವಾಟ್ 3. ಹಿಯರ್ 1 + 1 + 1 ಅಂದ್ರೆ ಇದರಲ್ಲೂ ಅಷ್ಟೇ 3 ಆಗುತ್ತೆ. ಸೊ ದಟ್ ಮೀನ್ಸ್ 3 into 10⁻⁻6. ಹಿಯರ್ ಆಲ್ಸೋ 3 into 10⁻⁻6 ಬರುತ್ತೆ. ಸೊ ಹೆನ್ಸ್ these will get cancel. Okay, yes, they will not get cancel actually, ಯಾಕಂದ್ರೆ ನ್ಯೂಮರೇಟರ್ ಬರೋಲ್ಲ ಅಲ್ವಾ. ಎಸ್, ಸೊ 1 + 1 + 1 ಅಂದ್ರೆ 3 ಆಗುತ್ತೆ. ಸೊ ಹೆನ್ಸ್ ಏನಾಗುತ್ತೆ 3 into 10⁻⁻6 divided by 3 ಆಗುತ್ತೆ 1/CS. ಓಕೆ, ಸೊ 3 gets cancel, ಏನಾಗುತ್ತೆ 10⁻⁻6 farad, which is nothing but what 1 microfarad ಆಗುತ್ತೆ. 1 microfarad is the C, that means series connection value. ಈಗೇನಾಯ್ತು, ಇದು ಸೀರೀಸ್ ಎಲ್ಲ ಕನೆಕ್ಟ್ ಆಗಿ ಒಂದು ಈಕ್ವಿವಲೆಂಟ್ ವ್ಯಾಲ್ಯೂ ಬಂತು. ಅದಾದ್ಮೇಲೆ ಅದಕ್ಕೆ ನೆಕ್ಸ್ಟ್ C1 ಹೇಗಿದೆ, ಪ್ಯಾರಲಲ್ ಕನೆಕ್ಷನ್ ಇದೆ ಅಲ್ವಾ. ಸೊ ದಿಸ್ ಇಸ್ A and this is B. This one is what 1 microfarad. Okay, and this one is what C1. C1 value ಎಷ್ಟು, that is 3 microfarad. Therefore, so C total, now parallel connection ಗೆ ಏನ್ ಮಾಡ್ತೀವಿ ನಾವೀಗ. Okay, so just we will add up the both the things, correct? Yes, that is CS plus C1, which is equal to 1 microfarad plus 3 microfarad, which will gives us what 4 microfarad. This is what the equivalent capacity, C total ಅಥವಾ C equivalent. ವೆರಿ ಸಿಂಪಲ್. 3 ಮಾರ್ಕ್ಸ್ಗೆ ಆರಾಮ ಮಾರ್ಕ್ಸ್ ತಗೋಬಹುದು ಅಕಸ್ಮಾತ್ ಈ ತರದ್ದು ಏನಾದ್ರು ಕ್ವಶನ್ಸ್. ಇದರಲ್ಲಿ ಇನ್ನೇನು ಕ್ವಶನ್ಸ್ ಚೇಂಜ್ ಮಾಡ್ಬೋದು, ಚೇಂಜ್ ಮಾಡಿದ್ರೆ ಈ ರೀತಿ ಕೊಟ್ಟು ಟೋಟಲ್ ಚಾರ್ಜ್ ಕಂಡಿಡಿರಿ, ಅಥವಾ ವೋಲ್ಟೇಜ್ ಎಷ್ಟು, ವೋಲ್ಟೇಜ್ ಏನಾದರೂ ಒಂದು ಕೊಟ್ಟು ವೋಲ್ಟೇಜ್ ಚಾರ್ಜ್ ಇದ್ರ ಮೇಲೆ ತಗೋಬೇಕು. ಅಥವಾ ಪ್ರೀವಿಯಸ್ ಕ್ವಶನ್ಸ್ ಸಾಲ್ವ್ ಮಾಡಿದ್ವಿ, ಕೆಪಾಸಿಟೆನ್ಸ್ ಮೇಲೆ ಕೊಟ್ಟರೆ ಏನೋ ಏರಿಯಾ ಕಂಡಿಡಿಯ ಕೇಳ್ಬೋದು, ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲಲ್ ಪ್ಲೇಟ್ಸ್ ಕೇಳ್ಬೋದು, ಹೌದಾ. ಸೊ ಅದ್ ಬಿಟ್ರೆ ಇನ್ನ ಮೋಸ್ಟ್ ಆಫ್ ದ ಈ ಒಂದು ಚಾಪ್ಟರ್ ಮೋಸ್ಟ್ ಆಫ್ ದ ಕ್ವಶನ್ಸ್ ವಿಲ್ ಬಿ ಆನ್ ವಾಟ್ ಡಿರೈವೇಷನ್ಸ್. ನ್ಯೂಮರಿಕಲ್ಸ್ ಕಲ್ತ್ಕೊಂಡಿರೋಣ. ನಾನು ಮಾತಾಡ್ತಿರೋದು ಯಾವ್ದ್ರ ಬಗ್ಗೆ ಅಂದ್ರೆ ಬೋರ್ಡ್ ಎಕ್ಸಾಮ್ಸ್ ಅಥವಾ ಟೆಸ್ಟ್ಗಳ ಬಗ್ಗೆ, ಆಯ್ತಾ. CET ಕ್ವಶನ್ಸ್ ಅಲ್ಲಿ ನ್ಯೂಮರಿಕಲ್ಸ್ ಕೊಡೋದು. ಸೊ ಹಾಗಾಗಿ ಆದಷ್ಟು ಇದರಲ್ಲಿ ಸ್ವಲ್ಪ ಫೆಮಿಲಿಯರ್ ಆಗಿ ತುಂಬಾ ಕ್ಲೀನ್ ಆಗಿ ಬೇಸಿಕ್ ಕಾನ್ಸೆಪ್ಟ್ಸ್ ಎಲ್ಲ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಇಟ್ ಈಸ್ ವೆರಿ ಈಸಿ ಫಾರ್ ಯು ಟು ಕ್ರ್ಯಾಕ್ ಎನಿ ಆಫ್ ದ ಎಕ್ಸಾಮ್. ಸೊ ಐ ಹೋಪ್ ಇಲ್ಲಿವರೆಗೂ ಮಾಡಿರೋ ಎಲ್ಲಾ ಕ್ವಶನ್ಸ್ ನಿಮಗೆ ಕ್ಲಾರಿಟಿ ಆಗಿ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ, ಆಯ್ತಾ. ಸೊ ಗೊತ್ತಾಗಿದ್ದಲ್ಲಿ ದಯವಿಟ್ಟು ನೀವು ಈ ಒಂದು ಚಾನಲ್ನ, ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಯಾರೆಲ್ಲ ಇದಾರೆ ಅಂದ್ರೆ ಈ ಕಾನ್ಸೆಪ್ಟ್ ಅನ್ನ ಟಫ್ ಅಂತ ಯಾರು ಅಂದ್ಕೊಂಡಿರ್ತಾ ಇರ್ತಾರೆ, ಸೊ ಅದು ನಿಮಗೆ ಗೊತ್ತಾಗುತ್ತೆ ಅಂತವ್ರಿಗೆ ಸೆಂಡ್ ಮಾಡಿ. ಖಂಡಿತ ಅವರಿಗೂ ಹೆಲ್ಪ್ ಆಗಲಿ, ಜೊತೆಗೆ ನೀವು ಇದರಿಂದ ನಿಮಗೂ ಕೂಡ ಇದರಿಂದ ಹೆಲ್ಪ್ ಆಗಲಿ. ಸೊ ಹಾಗಂತ ಕೇಳ್ತಾ, ಓಕೆ, ನಮಸ್ತೆ.